ಇವತ್ತು ನಾನು ನಿಮಗೆ ಬೇಬಿಕಾರ್ನ್ ಮಂಚೂರಿ ಮನೆಯಲ್ಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಬೇಬಿಕಾರ್ನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಹೇಗೆ ಕಲಿಸ್ಬೇಕು, ಯಾವ ರೀತಿ ಅದನ್ನು ಫ್ರೈ ಮಾಡಬೇಕು, ಹೇಗೆ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿರುತ್ತೆ, ಪ್ರತಿಯೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. 1/4 kg ಬೇಬಿಕಾರ್ನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬಂದು ಕ್ರಿಸ್ಪಿನೆಸ್ ಬರೋದಕ್ಕೆ ಅಂತ ಅಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ತಣ್ಣಗಾಗಕ್ಕೆ ಬಿಟ್ಟರೆ ಇದು ಮೆತ್ತಗಾಗಕ್ಕೆ ಶುರು ಆಗುತ್ತೆ. ಆ ಕ್ರಿಸ್ಪಿನೆಸ್ ಬರೋದಿಲ್ಲ. ಆವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಬರ್ತಾ ಇದನ್ನು ಕೂಡಿಸ್ಕೊತಾ ಇರಬೇಕು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಬೇಬಿಕಾರ್ನ್ ಮಂಚೂರಿ ಮನೆಯಲ್ಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಬೇಬಿಕಾರ್ನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಹೇಗೆ ಕಲಿಸ್ಬೇಕು, ಯಾವ ರೀತಿ ಅದನ್ನು ಫ್ರೈ ಮಾಡಬೇಕು, ಹೇಗೆ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿರುತ್ತೆ, ಪ್ರತಿಯೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ಬೇಬಿಕಾರ್ನ್ ಮಂಚೂರಿ ರೆಸಿಪಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ನೀರು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ 250 ಗ್ರಾಮು ಅಂದರೆ 1/4 kg ಬೇಬಿಕಾರ್ನ್ನ ನಾನು ಡೈಮಂಡ್ ಕಟ್ ಥರ ಮಾಡ್ಕೊಂಡಿದ್ದೀನಿ. ಸೊ 1/4 kg ಬೇಬಿಕಾರ್ನ್ನ ಡೈಮಂಡ್ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. 1/4 kg ಬೇಬಿಕಾರ್ನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ನಾವು ಬಿಸಿನೀರಿಗೆ ಹಾಕಿರೋಂಥ ಬೇಬಿಕಾರ್ನು ಒಂದು 80ರಿಂದ 90 ಭಾಗ ನೀರಿನಲ್ಲಿ ಬೇಯಬೇಕದು. ಸೊ ಇದು ಬೇಯೋದಕ್ಕೆ ಒಂದು 8ರಿಂದ 10 ನಿಮಿಷ ತಗೊಳುತ್ತೆ. ಪೂರ್ತಿ ಬೇಬಿಕಾರ್ನ್ನ ಬೇಯಿಸ್ಕೊಂಬಿಡೋಣ. ತಟ್ಟೆ ಮುಚ್ತಾ ಇದ್ದೀನಿ. ತಟ್ಟೆ ಮುಚ್ಚಿ 8ರಿಂದ 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ. ಸ್ನೇಹಿತರೆ ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬೇಬಿಕಾರ್ನ್ನ. ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿ ಓಪನ್ ಮಾಡೋಣ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನೆಲ್ಲ ತೆಕ್ಕೊಂಡ್ಬಿಡೋಣ. ಇದು ಸ್ವಲ್ಪ ಕೂಲ್ ಆಗಬೇಕು. ಸೊ ಕೂಲ್ ಆಗೋದಕ್ಕೆ ಬಿಟ್ಟಿರೋಣ. ಅದು ಕೂಲ್ ಆಗೋಷ್ಟೊತ್ತಿಗೆ ಇದಕ್ಕೆ ಹಿಟ್ಟು ಕಲಿಸ್ಕೋಬೇಕಲ್ಲ ನಾವು ಫ್ರೈ ಮಾಡೋದಕ್ಕೆ, ಅದನ್ನು ಕಲಿಸ್ಕೊಂಬಿಡೋಣ. ಸ್ನೇಹಿತರೆ ಒಂದು ದೊಡ್ಡ ಬೇಸನ್ ತೊಗೊಂಡಿದ್ದೀನಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬಂದು ಕ್ರಿಸ್ಪಿನೆಸ್ ಬರೋದಕ್ಕೆ ಅಂತ ಅಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಇದನ್ನು ಕ್ಲೀನಾಗಿ ಒಂದು ವಿಸ್ಕರಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾಗಿದೆ. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಒಂದು ಥಿಕ್ ಬ್ಯಾಟರ್ ಮಾಡ್ಕೋಬೇಕು. ಇದನ್ನು ತುಂಬ ನೀರಾಗಿ ಮಾಡ್ಕೋಬಾರ್ದು, ಅವಾಗ ಕಚ್ಕೊಳ್ಳೋದಿಲ್ಲ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀರು ನೋಡ್ಕೊಂಡು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೋಬಾರ್ದು. ನೋಡಿ ಹಿಟ್ಟು ಕಲಸಿದಾಗಿದೆ. ನೋಡಿ ಈ ರೀತಿ ಥಿಕ್ಕಾಗಿ ಇರಬೇಕು, ಬಟ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದಂಥ 1/4 kg ಬೇಬಿಕಾರ್ನ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಬಿಕಾರ್ನ್ಗೆ ಎಲ್ಲ ಕಡೆನೂ ಕೋಟಿಂಗು ಚೆನ್ನಾಗಿ ಆಗಬೇಕು. ಮಿಕ್ಸ್ ಮಾಡಿದಾಗಿದೆ ಸ್ನೇಹಿತರೆ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಕಾದಿರೋದು ಬೇಡ, ಮೀಡಿಯಮ್ ಹಾಟ್ ಆಗಿದ್ದರೆ ಸಾಕು. ನಿಮಗೆ ಚೆಕ್ ಮಾಡಬೇಕು ಹೇಗೆ ಅಂದರೆ, ಒಂದು ಸ್ವಲ್ಪ ಹಿಟ್ಟನ್ನ ಹಿಂಗೆ ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ಬೇಬಿಕಾರ್ನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ಹಾಕಿ ಅವಸರ ಬಿದ್ದು ಒಟ್ಟಿಗೆ ಹಾಕಕ್ಕೆ ಹೋದರೆ ಒಂದಕ್ಕೊಂದು ಕಚ್ಕೊಳ್ಳುತ್ತೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಬೇಕು, ಆವಾಗ ಕಚ್ಕೊಳ್ಳೋದು ಅವಾಯ್ಡ್ ಆಗುತ್ತೆ. ಎಣ್ಣೆಯಲ್ಲಿ ಹಾಕುವಾಗ ಹುಷಾರಾಗಿ ಹಾಕಿ. ತುಂಬ ಮೇಲಿಂದ ಹಾಕಕ್ಕೆ ಹೋದರೆ ಎಣ್ಣೆ ಕೈಗೆಲ್ಲ ಎಗರೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಾಕಬೇಕು. ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಮಾಡ್ಕೊಳ್ಳೋಣ. ಬೇಬಿಕಾರ್ನ್ ಹಾಕಿದ ತಕ್ಷಣ ಸೌಟ್ ಇಟ್ಕೊಂಡು ಅದನ್ನು ಅಲ್ಲಾಡ್ಸಕ್ಕೆ ಹೋಗ್ಬಾರ್ದು. ಒಂದು 30 ಸೆಕೆಂಡ್ಸು ಅದನ್ನು ಬಿಟ್ಬಿಡ್ಬೇಕು. ಹಾಗೆಯೇ ನೀವು ಮುಂಚೆನೇ ಸೌಟ್ ಹಾಕಿ ಅದನ್ನು ಆಡ್ಸೋಕ್ಕೆ ಹೋದರೆ ಕೋಟಿಂಗ್ ಎಲ್ಲ ಹೊಟ್ಟೋಗುತ್ತೆ. ಒಂದಕ್ಕೊಂದು ಬೇಬಿಕಾರ್ನ್ ಕಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು 30 ಸೆಕೆಂಡ್ಸ್ ಆದಮೇಲೆ ನಿಧಾನಕ್ಕೆ ಅದನ್ನು ತಿರುಗಿಸ್ಕೊಳ್ಳಿ. ಆವಾಗ ಕೋಟಿಂಗ್ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಬೇಬಿಕಾರ್ನು ಒಂದಕ್ಕೊಂದು ಕಚ್ಕೊಳ್ಳೋದಿಲ್ಲ. ಈಗ ಇದನ್ನು ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ನೀವು ಬೇಕಾದರೆ ಡಬಲ್ ಫ್ರೈ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಫ್ರೈ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. 2 ನಿಮಿಷ ಇದನ್ನು ಕರ್ಕೊಂಡು ತೆಗೆದಿಟ್ಕೊಂಡು 2 ನಿಮಿಷ ಬ್ರೇಕ್ ಕೊಟ್ಟು ಮತ್ತೆ ಹೈ ಫ್ಲೇಮಲ್ಲಿ ಎಣ್ಣೆನ ಫುಲ್ ಕಾಯಿಸ್ಕೊಂಡು ಮತ್ತೆ ಅದನ್ನು ಕರ್ಕೊಂಡ್ರೆ ಅದು ಡಬಲ್ ಫ್ರೈ ಆಗುತ್ತೆ. ಸೊ ಆ ರೀತಿ ಮಾಡಿಕೊಂಡ್ರೆ ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ. ಸೊ ನಾನು ಇವಾಗೇನು ಆ ಥರ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸ್ನೇಹಿತರೆ ನೋಡ್ಬೋದು, ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿದ್ದೀನಿ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಈಗ ಇದನ್ನು ತೆಕ್ಕೊಂಬಿಡೋಣ. ನಾವು ಇದನ್ನು ತೆಗೆದ ತಕ್ಷಣ ಸಾಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಬಿಡ್ಬೇಕು. ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು. ನಾವು ತೆಗೆದ ತಕ್ಷಣ ಇದನ್ನು ಸಾಸ್ ಮಾಡೋದಕ್ಕೆ ಒಂದು 5 ರಿಂದ 10 ನಿಮಿಷದೊಳಗಡೆ ಸಾಸ್ ರೆಡಿ ಮಾಡಿಕೊಂಡು ನಾವು ಮಂಚೂರಿನ ಅದಕ್ಕೆ ಹಾಕೊಂಬಿಡ್ಬೇಕು. ತಣ್ಣಗಾಗಕ್ಕೆ ಬಿಟ್ಟರೆ ಇದು ಮೆತ್ತಗಾಗಕ್ಕೆ ಶುರು ಆಗುತ್ತೆ, ಆ ಕ್ರಿಸ್ಪಿನೆಸ್ ಬರೋದಿಲ್ಲ. ಆವಾಗ ನೀವು ನೋಡ್ಬೋದು, ಹೋಟೆಲಲ್ಲಾಗಿರ್ಬೋದು ಇಲ್ಲ ಗೋಬಿ ಸೆಂಟರಲ್ಲಿ ಎಲ್ಲ ಮಾಡೋದು, ಅವರು ರೆಡಿ ಮಾಡಿ ಇಟ್ಕೊಂಡಿರಲ್ಲ. ಸಾಮಾನ್ಯವಾಗಿ ಫ್ರೆಶ್ ಬ್ಯಾಚ್ಗೆ ಅವಾಗ ತಾನೇ ಬಿಸಿಯಿಂದ ಮಾಡಿ ಎಣ್ಣೆಯಿಂದ ತೆಗೆದು ಡೈರೆಕ್ಟಾಗಿ ಸಾಸ್ ಹಾಕ್ತಾರೆ. ನಾವು ಮಂಚೂರಿ ಸಾಸ್ನ ಬೇಗ ರೆಡಿ ಮಾಡಿಕೊಂಡು ಬೇಬಿ ಕಾರ್ನ ಅದಕ್ಕೆ ಹಾಕ್ಬಿಟ್ಟು ಟಾಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಬೆಂದಿದೆ ಇದು. ಒಲೆ ಆಫ್ ಮಾಡ್ತಾ ಇದ್ದೀನಿ. ಫ್ರೈ ಆಗಿರೋಂಥ ಬೇಬಿ ಕಾರ್ನ ನಾನು ತೆಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಕೋಟಿಂಗ್ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಸೊ ಅದಕ್ಕೆ ಹೇಳೋದು, ತುಂಬ ನೀರಾಗಿ ಕಲಿಸ್ಕೋಬಾರ್ದು ಅಂತ. ಮತ್ತು ಸ್ವಲ್ಪ ದೂರ ಹಾಕಬೇಕು ಅಂತಲೂ ಹೇಳಿದೆ ನಾನು. ಹಾಗಾಗಿ ನೋಡಿ, ಒಂದಕ್ಕೊಂದು ಕಚ್ಕೊಂಡಿಲ್ಲ. ಸೊ ಇದೇ ಇದಕ್ಕೆ ಸಿಂಪಲ್ ಟ್ರಿಕ್ಕು. ಸಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ನೀವು ಓಕ್ ಇದ್ದರೆ ಮನೆಯಲ್ಲಿ ಅದನ್ನು ಕೂಡ ತೊಗೋಬೋದು. ಓಕಲ್ಲೇ ಮಾಡಬೇಕಂತೇನಿಲ್ಲ. ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಬಾಣಲೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಅರ್ಧ ಈರುಳ್ಳಿನ ಈ ಥರ ಪೆಟಲ್ಸ್ ಥರ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನಲ್ಲಿ ಆನಿಯನ್ ಬಲ್ಬ್ಸ್ ಇರುತ್ತಲ್ಲ, ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. 1 ಸ್ಪೂನು ಸಣ್ಣದಾಗಿ ಕಟ್ ಮಾಡಿರೋಂಥ ಶುಂಠಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಖಾರ ಬರಲಿ ಅಂತ ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ಒಂದು ಸಲ ಟಾಸ್ ಮಾಡ್ಕೊಂಬಿಡೋಣ. ನಾವು ಹಾಕಿದ ಐಟಮ್ಸ್ ಎಲ್ಲ ಒಂದು ಅರ್ಧ ಫ್ರೈ ಆಗಿದೆ. ಈಗ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪಕ್ಕೆ ಡೈಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೈನೀಸ್ ಐಟಮ್ ಏನೇ ಮಾಡಿದ್ರು ಎಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ನಾವು ಮಾಡೋವಂಥ ಐಟಮು ಅರ್ಧಂಬರ್ಧ ಫ್ರೈ ಆಗಿರಬೇಕು. ತಿನ್ನುವಾಗ ಅದು ಸ್ವಲ್ಪ ಕ್ರಂಚಿಯಾಗಿ ಇರಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು 150-200 ml ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋದಕ್ಕೆ ಬರ್ತಾ ಇದೆ. 1 ಸ್ಪೂನ್ ಆಗೋಷ್ಟು ಸೋಯ್ ಸಾಸ್ ಹಾಕೋತಾ ಇದ್ದೀನಿ ನಾನು. 1 ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಬದಲು ಒಂದು 4-5 ಹಸಿಮೆಣಸಿನ್ಕಾಯಿನ ಒಂದು 2 ಕಾಳು ಉಪ್ಪು ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕೋಬೋದು. ಸೊ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ರೆಡ್ ಚಿಲ್ಲಿ ಸಾಸು ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. 1 ಸ್ಪೂನ್ ಆಗೋಷ್ಟು ವಿನಿಗರ್ ಕೂಡ ಹಾಕ್ಕೊಂಡಿದ್ದೀನಿ. ವಿನೆಗರ್ ಬೇಡ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು ನೀವು. 1 ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿ ಹಾಕಬೇಕು. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಬರ್ತಾ ಇದನ್ನು ಕೂಡಿಸ್ಕೊತಾ ಇರಬೇಕು. ಪೂರ್ತಿ ಹಾಕ್ಕೊಳ್ಳೇಬೇಕಂತೇನಿಲ್ಲ. ನಾವು ಮಾಡ್ತಾ ಇರೋಂಥ ಸಾಸು ಗಟ್ಟಿ ಆಗೋವರೆಗೂ ಇದನ್ನು ಹಾಕ್ಕೊಂಡ್ರೆ ಸಾಕು. ನೋಡಿ, ಇನ್ನೂ ಸ್ವಲ್ಪ ಸ್ಲರಿ ಮಿಗಿಸ್ಕೊಂಡಿದ್ದೀನಿ. ಸೊ ಗಟ್ಟಿಯಾಗಿದೆ. ಇದಕ್ಕೆ ನಾವು ಕರೆದಿಟ್ಕೊಂಡಿದ್ದಂಥ ಬೇಬಿ ಕಾರ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ಸ್ವಲ್ಪ ದೇಸಿ ಸ್ಟೈಲ್ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ನೋಡಿ, ಯಾವುದೇ ರೀತಿಯಾದಂಥ ಫುಡ್ ಕಲರ್ ಬಳಸಿಲ್ಲ, ಅಜಿನೋಮೋಟೊ ಹಾಕಿಲ್ಲ. ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ನ ಬೇಬಿಕಾರ್ನ್ ಮಂಚೂರಿ ರೆಡಿಯಾಗೋಗಿದೆ. ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ದೀನಿ. ನಿಮ್ಗೇನಾದರೂ ಡ್ರೈ ಥರ ಇರಬೇಕು ಅಂದರೆ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕೋಬೋದು. ಸ್ನೇಹಿತರೆ, ಬೇಬಿಕಾರ್ನ್ ಮಂಚೂರಿ ರೆಡಿಯಾಗಿದೆ. ಈಗ ಒಲೆ ಆಫ್ ಮಾಡ್ತಾ ಇದ್ದೀನಿ. ಒಂದು ಸಲ ಇದನ್ನು ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ಒಂದು ಬೌಲ್ಗೆ ಒಂದು ಸ್ವಲ್ಪ ಬೇಬಿಕಾರ್ನ್ ಮಂಚೂರಿ ತೊಗೊಂಡಿದ್ದೀನಿ. ಲುಕ್ ವೈಸ್ ನೋಡ್ಬೋದು, ಗ್ಲಾಸಿ ಫಿನಿಶು ತುಂಬ ಚೆನ್ನಾಗಿ ಬಂದಿದೆ. ಸೊ ಆ ಗ್ಲಾಸಿ ಫಿನಿಶ್ ಬರೋದೇ ನಾವು ಹಾಕೋ ಕಾರ್ನ್ ಸ್ಲರಿಯಿಂದ. ಒಂದು ಸಲ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸೂಪರಾಗಿದೆ. ಬೇಬಿಕಾರ್ನು ಕ್ರಿಸ್ಪಿಯಾಗಿದೆ ಇನ್ನೂ, ಯಾಕಂದರೆ ನಾವು ಬೇಗ ಮಂಚೂರಿ ಸಾಸ್ ಮಾಡಿ ಅದಕ್ಕೆ ಹಾಕಿ ಟಾಸ್ ಮಾಡಿದ್ವಿ. ಖಾರವಾಗಿ ಹುಳಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಮನೆಯವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಆ ಮೆಣಸಿನ ಖಾರ, ಆ ಪೆಪ್ಪರ್ ಪೌಡರ್ ಹಾಕಿದ್ವಲ್ಲ ಅದರದ್ದು ಜೊತೆಗೆ ಆ ಮೆಣಸಿನ್ಕಾಯ್ದು ಖಾರ ಅದ್ಭುತವಾಗಿ ಬರ್ತಾಯಿದೆ. ಓವರಾಲ್ ತುಂಬ ಚೆನ್ನಾಗಿ ಬಂದಿದೆ. ನಾವು ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಅಜಿನೋಮೋಟೊ ಯೂಸ್ ಮಾಡಿಲ್ಲ. ಆದ್ರೂ ಬೇಬಿಕಾರ್ನ್ ಮಂಚೂರಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಇದು ಬೇಬಿಕಾರ್ನ್ ಮಂಚೂರಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.